ಅಲ್ಲ ಹೇಳವ. ಅಲ್ಲ ಕಣ್ಣೆ ಮಗ, ನಿಂಗೇನು ಬುದ್ಧಿ ಇಲ್ವ ನಿಂಗೆ? ಓ ಇದೊಳೆ ಸರಿ ಎತ್ಕೊಂಡ್ಬಿಡು ಯಾಕವ? ನಾನೇನು ಮಾಡಿದೆ? ಅಲ್ಲ ಅದ್ಯಾಕೆ ನಿಂಗೆ ಅಮ್ಮನಿಗೆ ಅದೇನೋ ಅಮ್ಮನ ಜಯಮ್ಮ ಏನೋ ಹೇಳ್ತಂದ್ಬಿಟ್ಟು ಹೇಳ್ಬಿಟ್ಟಿದ್ದಿ ಅಂತಲ್ಲ. ಹಿಂಗೆ ಬುದ್ಧಿ ಕಲಿಯೋದು ನೀನು? ಹಿಂಗೆಲ್ಲ ಬುದ್ಧಿ ಕಲಿಯೋದು ನೀನು? ಸರಿ ಕಂದ್ಬಿಡು. ನಾನೇನು ಹೇಳಿದನು? ಯಾರಂಗಂದರು? ಯಾರವಂಗಂದರು ನಿನಗೆ? ಅದೇನೋ ಯಸೋದಿ ಬಗ್ಗೆ ಮಾತಾಡಿರೋದನ್ನ ನೀನು ಜಯಮ್ಮ ನಿನ್ ಕುಟ್ಟಿ ಹೇಳ್ತಂತಲ್ಲ, ಅದನ್ನ ನಿಂಗೆ ಅಮ್ಮನಿಗೆ ಹೇಳ್ತಂತಲ್ಲ ನೀನು? ಅಯ್ಯೋ ಸರಿ ಕಂದ್ಬಿಡು. ನಾನೇನು ಹೇಳಿಲ್ಲ ಕಣವ. ಹೇಳ್ದಾನೆ ಇಲ್ಲಿ ಮಾತಾಡ್ತಾ ಇದಾರ. ಹಾಂ ಚಂದವ ಹಿಂಗೆ ನಿಂಗಮ್ಮ ಬಂದು ಕೆಂಪಿ ಕೂಡ ಜಗಳ ಮಾಡಿ ಕೆಂಪಿ ಅವ್ರ ಅವ್ರಿಗೆ ಫೋನ್ ಮಾಡಿ ಅವ್ರು ಅವ್ನು ಬೋದಿ ಎಷ್ಟೆಲ್ಲ ಇದಾಗದೆ ಗೊತ್ತಾ? ಅದೇನಂಗೆ ತಟ್ಕೊ ಬುದ್ಧಿ ಕಲ್ತಿದ್ದೀನಿ ನೀನು? ಏನೋ ನಮ್ಮ ಹೆಣ್ಣಂಗೆ ಮಾಡ್ಕೊಂಡು ಹೇಳದೆ ಅದನ್ನ ಮುನ್ಸಲ್ ಮಾಡಿಕೋಬೇಕು ನೀನು, ಅಂಟಿಸ್ಬೇಕು ನೀನು. ಬುದ್ಧಿ ಕಲ್ತ್ಕೊಂಡು ಅದೇನು ಬುದ್ಧಿ ಕಲ್ತಿದ್ಯೋ ಕಾಣೆ ಕಂದ್ಬಿಡು. ಅವ ನಾನು ಏನು ಒಂದಿಲ್ಲ ಕಣವ. ನಾನು ಸುಮ್ಮನೆ ಇಲ್ದೋದೆಲ್ಲ ಮಾತಾಡೋ ಅವ್ರ ಮತ್ತೆ ಕಟ್ಕೊಂಡು ನೀನು. ನಾನು ಹೇಳಿದ್ದೇನು ಅವ ಅಮ್ಮ ಹಿಂಗೆ ಅಂತಿತ್ತು ಅಂತ ಅಂದಿದ್ದು ನಿಜನೇ ಇಲ್ಲ ಅಂತ ಹೇಳಕ್ಕಿಲ್ಲ ನಾನು. ಅದೇ ದೊಡ್ಡ ಸುದ್ದಿ ಅಂದ್ಬಿಟ್ಟು ಅದೇ ನಮ್ಗೆ ಗೊತ್ತಿತ್ತಿಲ್ವಾ? ಗೊತ್ತಲ್ಲ ಶೇಖರಣ ಅವರೆಲ್ಲ ನಮ್ಗೆ ಗೊತ್ತಿಲ್ವವ? ಇದೇನು ಹಿಂಗೆ ಅದೇನು ಗೊತ್ತಿಲ್ಲದೋದು ಸೇವ ಎಲ್ಲರಿಗೂ ಗೊತ್ತೇ, ನನಗೆ ಮೊದಲೇ ಗೊತ್ತಿತ್ತು. ಅದರಲ್ಲಿ ಏನಂತೆ? ಸರಿ ಬಿಡು ಲೇ, ತಿರ್ಗವ ನೀನು ವಾದ ಮಾಡಬೇಡ ನೀನು ಅನ್ಕೊಟ್ಟೆ ಸರಿಯಾ? ನಾನು ಹೇಳೋದೇನು ಗೊತ್ತಾ ನಿನಗೆ? ನೀವಿಬ್ಬರು ಮಾತಾಡ್ಕೊಂಡಿರ್ತಾನೆ, ಮಾತಾಡ್ಕೊಂಡ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕು. ಜಯಮ್ಮ ಹೇಳ್ತು ಅಂತ ಯಾಕೆ ನೀನು ಅಮ್ಮನ್ನ ಮದುವೆ ನಿಲ್ಲಿಸ್ತೆ ನೀನು? ಯಾಕೆ ಬೇಕು ನಿನಗೆ ಎಲ್ಲ ತಟ್ಕೊ ಬುದ್ಧಿ? ಹಾಂ ಹೇಳು ಚಂದ್ವ ಮಗ, ನೀನು ಬುದ್ಧಿ ಕಲ್ತಿರೋದು ನೀನು? ಅಯ್ಯ ಹೋಗು, ಅದೇನು ಅಂತಿದ್ರಂತೆ ಹಂಗೆ ನೀವು ಬುದ್ಧಿ ಕಲಿಯಕ್ಕಾಗತ್ತೆ. ಅಲ್ಲ ನಿನ್ಗೆ ಯಾಕೆ ಬೇಕು ಅಂತ ಈಗ ಅವರ ಮಕ್ಕಳು ಬೇಜಾರು ಮಾಡ್ಕೊಂಡು ಈಗ ಹಬ್ಬಕ್ಕೂ ಹೋಗ್ದಂಗೆ ಕೆಂಪಿ ಕೂತಾಳಲ್ಲ, ಇವೆಲ್ಲ ಚಂದವ ನಿನಗೆ? ಚಂದವ ಹೇಳು. ಮನೆಗೆ ಬಂದಮೇಲೆ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬಿಟ್ಟು ಕಳಿಸ್ಬೇಕು. ಈಗ ನಾವಾದ್ರೂ ಅಷ್ಟೇ, ಒಬ್ಬರು ಮಾತಾಡಕ್ಕೆ ಹೋದ್ರೆ ಎಷ್ಟು ಮಾತಾಡ್ತೀವಿ? ಮಾತಾಡ್ದಾನೆ ಇದ್ದಾವೆ ಒಂದೇ ಒಬ್ರು ಒಂದು ಮಾತಾ ಕೂತ್ಕೊಂಡಾಗ ಒಬ್ರು ಸುದ್ದಿ ಮಾತಾಡ್ತೀವಿ. ಹಂಗೆ ಅನ್ಕೊಂಡು ಅಂಟಾಕ್ಬಿಡೋದ? ಅದು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು? ಸುಮ್ಮನೆ ಮಾಡ್ಕೊ ಫೋನ ನೀನು ತಾಳೆ ತಿನ್ಬೇಡ ನೀನು. ಸುಮ್ಮನೆ ಅವ್ರು ಚಾಡಿ ಮತ್ತೆ ಕಟ್ಕೊಂಡು ನೀನು ನನಗೆ ಕೊಯ್ಯಕ್ಕೆ ಬಂದಿದ್ದೀನಿ ನೀನು. ಯಾರು ಹೇಳ್ದವ್ರು ನಿನ್ಗೀಗ? ಯಾರು ಹೇಳಿಲ್ಲ ಕಣೆ. ನಿಂಗಮ್ಮ ಏನು ಪಾಪ ಮಾಡ್ಕೊಂಡು ಸೊಸೆ ಕೊಟ್ಲು ಯಾವಾಗ ಮಾತಾಡ್ತಿಲ್ಲ? ಹೆಂಗೋ ಅವ್ರು ಚೆನ್ನಾಗಿದ್ರು, ಅವರು ಹುಳಿ ಹಿಂದಂಗೆ ನಿಲ್ವಾ? ಈಗ ಬೀಗ್ತಿ ಮೇಲೆ ಕಾಪತ್ಕೊಂಡು ಕೂತದೆ ಹಿಂಗೆಲ್ಲ ಹೋಗಿ ಹೇಳಲ್ಲ ಅಂತ. ಅವೆಲ್ಲ ಯಾಕೆ ಬೇಕು ನಿನಗೆ? ಕಣವ ಏನೋ ಮಾತಾಡ್ಕೊಂಡ್ರೆ ಮುಗೀತು. ಈ ಕಿವಿಗೆ ಕೇಳ್ಕೋಬೇಕು, ಈ ಕಿವಿಲಿ ಬಿಟ್ಬಿಟ್ಟು ಸುಮ್ಮನೆ ಇರಬೇಕು. ಅನ್ಸೋ ಬುದ್ಧಿ ಯಾಕೆ ನಿನಗೆ? ಏನಾರು ಮಾಡ್ಕೋಗ್ರ ನಮ್ಗೆ ಏನತ್ತಾಗೆ ಸರಿ ಕಂದ್ಬಿಡಿ. ಅಲ್ಲ ನಾನು ಏನಂದೆ ಅಂತ ಅನ್ಬಾರ್ದು ಮಾತಂದೆ ಅಂದ್ಬಿಟ್ಟು ಹಿಂಗೆ ಅಮ್ಮ ಕೇಳಕ್ಕೆ ಹೋಗಿದ್ಲು. ಮಾಮೂಲಿ ಹೇಳಂಗೆ ಹೇಳ್ದೆ ನಾನು. ಸರಿ ಬಿಡು, ನನಗೆ ಬುದ್ಧಿ ಇಲ್ಲ. ನಿನಗೆ ಬುದ್ಧಿ ಇಲ್ಲ ಮತ್ತೆ ನನ್ನ ಬುದ್ಧಿ ಇರೋಳಾಗಿರು ನೀನು ಹಿಂಗೆ ಸಿಗಾಕತ್ತಿದ್ದೆ. ಅವು ಯಾಕೆ ಬೇಕು? ಮಾತಾಡಬೇಕು, ಬುಟ್ಟಾಕ್ಬೇಕು. ಅದನ್ನ ಇನ್ನೊಂದು ಹೋಗಿ ಅಂಟಿಸ್ದಾಗಲೇ ನಾವೇ ಸಿಗಾಕೊಳ್ಳೋದು, ಇನ್ಯಾರು ಸಿಗಾಕೊಳ್ಳಕ್ಕಿಲ್ಲ. ಸರಿ ಎಷ್ಟೊತ್ತು ಬದಿ ಒತ್ಲಂತೆ ಬರಲಿಕ್ಕೆ ಬರೋಕಿಲ್ಲ ಕಂದ್ಬಿಡು. ಇಲ್ಲಿ ಮಾಡ್ಬೇಡ್ದ ಬಾ ಒತ್ಲಂತೆ ಮಾಡ್ಬಿಟ್ಟು ಕರ್ಕೊಬತ್ತೀನಿ ಅದಲ್ಲ ನಿನ್ನ ಗಂಡ. ಅಯ್ಯೋ ಅದರಲ್ಲಿ ಹೋಗು, ನಾನು ಬರೋಕಿಲ್ಲಕತ್ತೆ. ಏನು ಮಾಡ್ಬಾರ್ದು ತಪ್ಪು ಮಾಡಿ ನನಗೆ ಫೋನ್ ಬೇರೆ ಮಾಡಿ ಬೈತಿಯಲ್ಲ ನೀನು. ಕಂಡವ್ರ ಮೇಲೆ ನಂಬಿಕೆ ಇರೋಷ್ಟು ನನ್ನ ಮೇಲೆ ನಂಬಿಕೆ ಇರೋದು ನಿನಗೆ. ಅವ್ರು ಹೇಳ್ಬಿಟ್ರು ಅಂತ ನೀನು ಕೇಳ್ಬಿಟ್ಟೆ. ನಾನೇನು ಅನ್ಬಾರ್ದು ಮತ್ತೆ ಏನೂ ಅನ್ನಿಲ್ಲ. ನಿನ್ಗೆ ಹೆಂಗ ಗೊತ್ತಾಯ್ತು ಅಂದಿದ್ದಕ್ಕೆ ಜಯಮ್ಮಂಗೆ ಅಂತು ಅಂತ ಅಂದೆ. ಜಯಮ್ಮ ಹೇಳಿದ್ದಂತ ನಾನು ಹೇಳಿದ್ದು ಇನ್ನೂ ಇಲ್ದೋದು ಹೇಳೋದು ನಾನು. ಸರಿ ಕಂದ್ಬಿಡು. ಅದೊಂದು ಜಗಳ ಬುದ್ಧಿ ಅನ್ಕೊಡ ಅಮ್ಮಂಗೇನು ಕೇಳಿ ಬಂದಿರೋದು ನಿಂಗೆ ಅಮ್ಮನಿಗೆ ಅದಕ್ಕೆ ಜಗಳ ಆಡ್ತಿದ್ದಾಳು. ಅಯ್ಯೋ ಅಕ್ಕ ಹಂಗೆ ಅವಳಿಗೆ ಸಣ್ಣ ಚಿಕ್ಕ ಸಾಕು ದೊಡ್ಡ ಬೇಟ ಮಾಡ್ಕೊತಾರೆ. ಯಾಕೆ ಬೇಕು? ಸುಮ್ಮನೆ ನಮ್ಮ ಕೆಲಸ ಎಷ್ಟು ನಾವು ಮುಗಿಸ್ಕೊಬರ್ಬೇಕು ಹೊರತು ಸುಮ್ಮನೆ ಇಲ್ದವ ತಲೆನೋವು ತಲೆ ಮೇಲೆ ತಂದು ಮಡಿಕೊಳ್ಳೋದಲ್ಲ. ಅದೇನು ಎಷ್ಟು ಹೇಳಿದ್ರು ಅಷ್ಟು ನಾನು ಮಾತು ಕೇಳಕ್ಕಿಲ್ಲ. ನೀನು ಬಿಡವೆ, ನಿಮ್ಮ ಇಷ್ಟ ಹೆಂಗೆ ಬರ್ತದಂಗೆ ಮಾಡ್ಕೊಳ್ಳಿ. ಸರಿ ಬಿಡವ, ಆಯಿತು. ಸರಿ ಬಿಡು ಆಯಿತು. ನಿಮ್ಮದಕ್ಕೆ ಫೋನ್ ಮಾಡಿಲ್ಲ? ಮಾಡೇ ಇಲ್ವಲ್ಲ? ಅದೆಲ್ಲ ಈ ವಿಷಯ ಗೊತ್ತಾಗಿರ್ಬೇಕು. ಮಾಡಿದ್ರೆ ಮಾಡ್ತಾರೆ ಇರಲಿ ಬಿಡು. ನೆನ್ನೆಯಿಂದನೂ ಮಾಡಿಲ್ಲ, ನೆನ್ನೆ ಬೆಳಿಗ್ಗೆ ಮಾಡಿದ್ದಲ್ವಾ? ಅವಳಿಗೂ ಕೆಲಸ ಕತೆ ಮಾಡ್ತಾಳೆ. ಇನ್ನೊಂದ್ಸತಿ ಯಾವುದೇ ವಿಷಯ ನಿಂಗೆ ಹೇಳ್ಬಿಡಕ್ಕ ಮಗ. ಅದು ಯಾಕೆ ಬೇಕು ನಮಗೆ? ಅವೆಲ್ಲ ಬೇಡ, ತಂದಾಕಬೋದು. ಅಯ್ಯೋ ನನಗೆ ನೀನು ಕೆಲಸ ತಂದಾಕಬೋದಿನೇ ಕಲ್ತಿರೋದು ನನ್ನ ಕತೆ. ಸುಮ್ಮನೆ ಇರವ ಕಾಣ್ದವ್ರು ಬೇಕಾದ್ರೆ ನೀನು ಗಲ್ಸ್ಬಿಡ್ತೀಯ. ನೀನು ಹೇಳಿದವ್ರು ಇವಳೆ ಹೇಳೆ ಅಂತ ಹೇಳ್ಕೊಟ್ಬಿಡ್ತೀಯ ಬೇಕಾರೆ ಅಂತವಳು ನೀನು. ಅವಳು ಚೆನ್ನಾಗಿ ಹೇಳ್ತೀಯ ಕಣವ ನೀನು. ಪರವಾಗಿಲ್ಲ, ಏನು ಅನ್ಕೊಬಿಟ್ಟಿದ್ದೀನಿ ನನ್ನ ನೀನು. ನನಗೆ ಅದೇ ಕೆಲಸ ಇಲ್ಲಿಂದ ಅಲ್ಲಿಂದ ಗಂಟೆ ಸಬುದ್ದಿ. ನಿಮ್ಮ ಕುಟ್ ಮಾತಾಡ್ತಿದ್ದಲ್ಲ ಪದ್ಮ, ನಾನು ಫೋನ್ ಮಾಡ್ತೇನೆ ಬಿಸಿ ಅಂತ ಮಾತಾಡಿದೆ. ಅದಕ್ಕೆ ಫೋನ್ ಮಾಡ್ತಿದ್ದೆ ಅಂತಲ್ಲ. ರಿಸೀವ್ ಮಾಡಿ ಇಲ್ಲೇ ಅದಕ್ಕೆ ರಿಸೀವ್ ಮಾಡವ. ಮಾತಾಡೋದೇನೋ ಮಾತಾಡ್ಬೇಕಂತೆ. ಆಯ್ತು ಬಡುಗು. ಅಲ್ಲ ಹೇಳ್ರದಕ್ಕೆ ಅದೇ ಕೋತ್ಲಂತೆ ಬವ್ವ. ಬತ್ತೀನಿ ಅದಕ್ಕೆ. ಅಲ್ಲ ಕಣದಕ್ಕೆ ನಾನು ಏನು ಅಂದಿಲ್ಲ. ನೋಡಿ ನನ್ನ ಹೆಂಗೆ ಸಿಕ್ಸಿದಾರು ಅಂದ್ಬಿಟ್ಟು ಏನೇನೋ ಮಾತಾಡ್ಬೇಕಾರೆ ಯಾರು ಹೇಳಿದ್ದು ಅಂತ ಅಂದ್ರೆ ನಿಂಗಮ್ಮ ಹಂಗೆ ಅಂತಿತ್ತು ಅಂತ ಮಾಮೂಲಿ ಹೇಳಂಗೆ ಹೇಳಿನಿ ಕಣದಕ್ಕೆ. ಅದೊಂದು ದೊಡ್ಡ ಸುದ್ದಿ ಮಾಡ್ಕೊಂಡು ಏನು ಫೋನ್ ಮಾಡಿ ಬೈತಾ ಕುಂತೊಳಲ್ಲ. ನಾನು ಏನು ಮಾಡಿದ್ದೆ ನಾನು? ಮಾಮೂಲಿ ಮಾಮೂಲಿ ಹೇಳಂಗೆ ಹೇಳ್ದೆ. ನಾನೇನು ತಂದಾಕ್ಬೇಕು ಅಂತ ಹೇಳಿದ್ದ. ಅಯ್ಯೋ ಬುಡ್ ಮಗ ಸಿಕ್ಕಿಲ್ಲ ತಗೆ. ಆ ಸುದ್ದಿ ಯಾಕೆ ನಾಳೆ ಕೊತ್ಲಂತೆ ಬಾ. ಹಂಗಲ್ಲ ಕಣದಕ್ಕೆ ನನಗೆ ಎಷ್ಟು ಬೇಜಾರಾಕಿಲ್ಲ. ಅಮ್ಮ ಯಾಕಂಗೆ ಬುದ್ಧಿ ಕಲ್ತಿದ್ದಳು ನಿಂಗಮ್ಮ. ಇಲ್ಲಿ ಕೇಳ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕೇಳಕ್ಕೆ ಹೋಗಿದ್ಲು. ನಾನೇನು ಹಂಗೆ ಹೇಳಿ ಕಣದಕ್ಕೆ. ನಾನು ಚಾಡಿ ಹೇಳಂಗೆ ಹೇಳೋದನ್ನ ಚಾಡಿ ಹೇಳ್ಬೇಕು ಅನ್ಕೊಂಡು ಹೇಳೋದನ್ನ ಹೇಳಿ ಏನು ಬುದ್ಧಿ ಇಲ್ವಾ ಹಿಂಗೆ ಅಮ್ಮನಿಗೆ ಹಿಂಗೆ ಗಂಟಾಗ್ತಾ ಕೂತಾಳಲ್ಲ ನಮಗೆ. ಹೊಸಿ ಬೇಜಾರಾಯ್ತಲ್ಲ ನನಗಂತೂ. ಏನು ಅನ್ಕೊಳಕ್ಕಿಲ್ಲ ಅತ್ತೆ. ನೋಡಿ ನಾನು ಹೇಳಿರೋದ ಹೇಳೋಲ್ಲ ಅನ್ಕೊಳಕ್ಕಿಲ್ವಾ? ಮಾಮೂಲಿ ಮಾತಾಡ್ತಂಗೆ ಅಂದೆ ಕಣದಕ್ಕೆ ಅಷ್ಟೇ. ನಾನೇನು ಅಂದಿಲ್ಲ. ಅದನ್ನೇ ತಗೊಂಡೋಗ್ಬಿಟ್ಟು ಜಗಳ ಮಾಡಬೇಕು ಅನ್ನೋದೇನಿತ್ತು ಅಮ್ಮ. ಯಪ್ಪ ಅದೇನು ಬುದ್ಧಿ ಕಲ್ತಿದ್ದಾರೋ ಜನಗಳು ನಾನು ಕಾಣಕನವ. ಏನೇ ಆದ್ರೂ ಮಗ ನಾನು ಹೇಳ್ತೀನಿ ಕೇಳು. ನಾವು ಮಾತಾಡ್ಕೊಂಡು ನಮ್ಮ ಮನ್ಸಲ್ಲಿ ಮಡಿಕೋಬೇಕು ಹೊರ್ತು ಇನ್ನೊಬ್ರಿಗೆ ಹೇಳ್ದಾಗ ಹಿಂಗೆ ಆಗೋದು. ಅವೆಲ್ಲ ನೀವೇ ಸರಿಲ್ಲ. ಅವೆಲ್ಲವ ಒಂದೋಗಿ ಎರಡಾಯ್ತವೆ. ನೀವು ಬೇಡ ಬಿಡೋದಕ್ಕೆ ನಮ್ಗೇನು ಯಾರು ಸುದ್ದಿ ಕಟ್ಕೊಂಡು ನಮಗೇನು ಅತ್ತೆ ಫೋನ್ ಮಾಡಿದ್ರೆ ಹಂಗನ್ನಿ ಆಮೇಲೆ ಏನು ಬೋಯ್ತಿತ್ತು ಅತ್ತೆ. ಏನಿಲ್ಲ ಅದೇ ನೋಡು ನಾನು ನಂಬಿಕೆ ಇಟ್ಟು ಮಾತಾಡೋದು ಅದನ್ನೂ ಹೇಳಲ್ಲ ಅಂತ ಒಂಚೂರು ಬೇಜಾರು ಮಾಡ್ಕೊತಿತ್ತು. ಅದಕ್ಕೆ ಅಂದ್ಬಿಡು. ಇವಳು ಏನಂದಿದ್ದಾಳೋ ಅವ್ರೇನು ಅರ್ಥ ಮಾಡ್ಕೊಂಡಿದ್ದಾರೋ ಸುಮ್ಮನಿರವ ಅಂತ ಅಂದೆ. ಅಕ್ಕ ಬೇರೆ ಫೋನ್ ಮಾಡಿ ಬೋದ್ಬಿಟ್ಲಂತೆ ಕೆಂಪಕ್ಕ. ಅದಕ್ಕೆ ಬೇಜಾರು ಮಾಡ್ಕೊಂಡಿತ್ತು. ಅಯ್ಯೋ ಸರಿ ಕಂದು ಬಿಡೋದಕ್ಕೆ ಒಳ್ಳೆ ದೊಡ್ಡ ಆಗ್ಲೇ ಮಾಡ್ಕೊಂಡವ್ರಲ್ಲತ್ತೆ ಇವರು.
ಸರಿ ಕಂದ್ಬಿಡಿ. ನಾನು ಮಾಮೂಲಿ ಹೇಳಂಗೆ ಹೇಳ್ದೆ ಕಣಕ್ಕೆ ದೇವ್ರಣಗುವೆ. ನಾನು ಗೊತ್ತಿಲ್ಲ ದೇವ್ರಣಗೆ ಇದೆಲ್ಲ ದೊಡ್ಡ ಸೀರಿಯಸ್ ಮಾತ್ಕೊಡು ಅಂತ. ಅದಕ್ಕೆ ನಿಂಗಮ್ಮಂಗೆ ಹಂಗೆ ಬುದ್ಧಿ ಕಲ್ತಿದ್ದಳು. ನಿಂಗಮ್ಮ ಕೆಂಪಾಕೊಂಡು ಕುಟ್ಟು ಜಗಳ ಬಿದ್ದಿತ್ತಂತ. ಅಯ್ಯೋ ನಿಮ್ಮವ್ವ ಹಿಂಗಂದದಲ್ಲ ಹಂಗಂದದಲ್ಲ ಅನ್ಕೊಂಡು ಏನೋ ತರಟೆ ತಗೊಂಡು ಕುಂತಿತ್ತಂತೆ. ಅದಕ್ಕೆ ನಮ್ಮ ಅಕ್ಕ ಪಾಪ ಹೊತ್ಬಿಟ್ಟು ಬೋದ್ಬಿಟ್ಟು ಈಗ ಅವ್ವ ಫೋನ್ ಮಾಡಿ ಮಾತಾಡ್ತು. ಫೋನ್ ಮಾಡ್ರಿ ಎತ್ತಲ್ಲ. ಫೋನ್ ಹಬ್ಬಕ್ಕೆ ಬರೋಕೆ ಹೇಳವ. ಇನ್ನು ಬರ್ನಿಲ್ಲ ಅಂದರೆ ಅದೇ ನಮ್ಮ ಅಪ್ಪ ಯಾಕೆ ಬರ್ನಿಲ್ಲ ಅಂತ ಕೇಳ್ದಾಗ ಗೊತ್ತಾದ್ರು ಸಿಗ್ಬೋದದ ನಿನ್ಗೆ ಯಾಕೆ ಬೇಕು ಆ ತಲಾಟೆ ಬುದ್ಧಿ ಓದೋಳು ನಿನ್ನ ಕೆಲಸ ಮುಗಿಸ್ಕೊ ಬರ್ದಾನೆ ಬಿಟ್ಟು ಅಲ್ಲಾಗ ಜಗಳ ತಂದಾಕಕ್ಕೆ ಹೋಗಿದ ಅಂತ ಬೋಯ್ತದೆ ಅಂದ್ಬಿಟ್ಟು ಏನು ಮಾಡಿದ್ರು ಫೋನ್ನೇ ಎತ್ತುತ್ತಿಲ್ವಂತೆ. ಅದಕ್ಕೆ ಎತ್ತುತ್ತಿಲ್ಲ ಕಣ್ಮಗ ಒಂಚೂರು ಫೋನ್ ಮಾಡಿ ಹೇಳುವಂದದೆ. ನಾನು ಮಾಡಿದೆ ಎಲ್ಲೋ ಅಕ್ಕ ಮನೇಲಿ ಫೋನ್ ಮಾಡಿಬಿಟ್ಟು ಹೋಗಿದ್ದಾಳಂತೆ. ಆಮೇಲೆ ಮಾಡಿ ಮಾತಾಡ್ತೀನಿ ರಶ್ಮಿ ಎತ್ತಿದ್ದು ಮಾಡಿದೆ. ಇದೊಳೆ ಸರಿ ಆಯ್ತಲ್ಲ. ಅದಕ್ಕೆ ನಾನು ದೇವ್ರಣಗೂ ನಾನು ಹಂಗೆ ಹೇಳಿಲ್ಲ ಕಣದಕ್ಕೆ ನೀವು ನಂಬಕ್ಕಿಲ್ಲ. ದೇವ್ರಣಗೂ ನಾನು ಮಾಮೂಲಿ ಮಾತಾಡೋಣ ನಾನು ಹೇಳ್ದಲ್ಲ ಸೇರ್ಕಡೆ ನಿಮ್ಮ ಮನೆ ತಕ್ಕೆ ಇತ್ತು ಯಾವಾಗಲೂ ನಿಮ್ಮ ಮನೆ ತಗ ಇರ್ತಿತ್ತು ನನಗೆ ಗೊತ್ತು ಅಂತ ಅನ್ನೋದಕ್ಕೆ ನಾನು ನಿಂಗಮ್ಮನ ಮುನ್ಗಡ್ಲೆ ಅಂದ ನೀನು ಅವ್ರು ಕಾಡ್ದಂಗೆ ಅನ್ನಕ್ಕೆ ಹೋಗಿದ್ನ. ಅವ್ರ ಮುನ್ಗಡೆ ತಾನೆ ನಾನು ಅಂದಿರೋದು. ಅದ ಮತ್ತೆ ಏನು ಹಂಗೆ ಬುದ್ಧಿ ಕಲ್ತಿದ್ದು ಹಂಗೆ ಚಂದವಾ. ಅಯ್ಯೋ ಅವ್ರು ಕಲ್ತಿರೋದು ಬಿಡಾಕಿಲ್ಲ. ಇನ್ನು ಏನು ಮಾಡಿ ನಮ್ಮ ಅಕ್ಕ ಆಗಿರೋದಕ್ಕೆ ನಿಜಕ್ಕೂ ಅಲ್ಲಿ ಹೊಡೆದಾಡ್ತಾವಳೆ ಅಮ್ಮನ ಜೊತೆ. ಇಲ್ಲವ್ರೆ ಆಯ್ಕಿಲ್ಲ ಕಣ್ಮಗ ಈ ವಯಸ್ಸಲ್ವೇ ಇವತ್ತಿನ ಕಾಲದಲ್ಲಿ ಯಾರು ಸೊಸೆಯವರು ಹತ್ತೆರ್ಗೆ ಕೂತ್ಕೊಂಡವರು ಅಂಥದ್ರಲ್ಲಿ ನಮ್ಮ ಅಕ್ಕ ಇವತ್ತಿಗೂ ಕೈ ಕಾಲು ನಡುಕ್ತದೆ. ಎದ್ರಕತ್ತಾಳೆ ನಮ್ಮ ಅಕ್ಕ ಅಷ್ಟು ಮಡ್ಗುವೆ. ಆದ್ರೆ ಅಮ್ಮ ಒಂದು ಸಣ್ಣ ಪುಟ್ಟು ಸಿಕ್ತಾಗ ಹಿಂಗೆ ಬೊಯ್ಯೋದು ಆಡೋದು ಮಾಡ್ತದಲ್ಲ. ಈಗ ನೋಡಿ ನಮ್ಮ ಅವನಿಗೂ ಬೋದ್ಲಂತೆ ಫೋನ್ ಮಾಡಿ ನಮ್ಮ ಅಕ್ಕ ಹಿಂಗೆಲ್ಲ ಮಾತಾಡಿದ್ದೀರ ನೀನು ಅಂದ್ಬಿಟ್ಟು. ಅದೇ ಹಾಕ್ಬೇಕು ಮಗ ಅವೆಲ್ಲ ಸಿಗಾಕಳಕ್ಕೆ ಹೋಗ್ಬೇಡ್ದು ಕಣವ ಏನೇ ಆದ್ರೂ. ಅದಕ್ಕೆ ನಾನು ಹೇಳ್ತೀನಿ ಕಳಿ ನೀವು ನನ್ನ ತಾಯಿಗಿಂತ ಹೆಚ್ಚಾಗಿದ್ದೀರಿ. ನಾನು ಆ ಥರ ಏನು ಉದ್ದೇಶ ಇಟ್ಕೊಂಡು ನಾನು ಇಲ್ಲ ಕಣಕ್ಕೆ. ನಾನು ಮಾಮೂಲಿ ಮಾತಾಡ್ತಾ ಯಾರಂದವರು ಅಂತ ಕೇಳಕ್ಕೆ ಜಯಮ್ಮ ಅಂತ ಅಂದ್ಬಿಟ್ಟೆ. ಅಷ್ಟು ಬಿಟ್ರೆ ನಾನು ಇನ್ನೇನು ಜಗಳ ಕತ್ಕೊಳ್ಳಿ. ಈಗ ಚೆನ್ನಾಗಿದ್ರೆ ಅದಕ್ಕೆ ನೋಡ್ಬೋದು, ಕೆಟ್ಟು ನೋಡೋಕ್ಕದ ಜಗಳ ಆಡ್ಕೊಂಡು ನಿಂತ್ಕೊಂಡು ನೋಡೋಕ್ಕದಕ್ಕೆ ನನಗೆ ಇಷ್ಟ ಇಲ್ಲ ಕಣಕ್ಕೆ. ನೀವೇನಾದ್ರು ಅಂದ್ಕೊಳ್ಳಿ. ಹಂಗೆ ಯಾರು ಜಗಳ ಆಡ್ರು ಚೆಂದ ಅಂದಾರ ಖುಷಿ ಪಟ್ಟಾರ. ಅದಕ್ಕೆ ಯಪ್ಪ ಈ ನಿಂಗೆ ಮುಂತಾಗ ಮಾತಾಡೋದು ಕಷ್ಟ ಕಣವ. ಇನ್ನು ನಾನು ಮಾತಾಡೋಕ್ಕಿಲ್ಲ ಅಮ್ಮನ ಕೊಟ್ಟೆ. ಅದೊಂದು ದೊಡ್ಡ ಸುದ್ದಿ ಚೆನ್ನಾಗೇ ಹೋಗೋರು ಇಲ್ಲಿಂದ ಹೋಗಕ್ಕ. ಆಯಿತು ಸಿಕ್ಕಿಲ್ಲ ಬಿಡು ಬಿಡ್ಪದ್ಮ ತಲೆಗಿಡ್ಸ್ಕೊಬೇಡ ಬೈಲಿ ನಳಿಕೆ ಓದ್ಲಂತೆ ಹಬ್ಬ ಮಾಡಿಬಿಟ್ಟು ಹೇಳಿನ ಫೋನ್ ಮಾಡಿದೆ ನಿನ್ನ ಗಂಡಂಗೂ ಕರ್ಕೊಬತ್ತೀವಿ ಕಣಕ್ಕಂತ ಅಂದದೆ. ಬಂದ್ಬಿಡಿ ಇಬ್ರು. ಅಯ್ಯೋ ಏನು ಬೇಜಾರು ಮಾಡ್ಕೊಬೇಡ ಬಾತಾಗೆ ಇನ್ನೇನು ಮಾಡೋಕ್ಕದು. ಅವೇನ ತಲೆಗಿಡ್ಸ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ ಮಗ. ಬಾ ಸರಿ ಅದಕ್ಕೆ ಬಿಡಿ ಬರ್ತೀನಂತೆ. ಸರಿ ಕೆಂಪಕ್ಕಂಡು ಹೇಳೋಕ್ಕೆ ಫೋನ್ ಮಾಡಿ ಹೋಗುವಂತ. ಇನ್ನು ಅತ್ತೆ ನಾನಿಂದ ಬರ್ನಿಲ್ಲ ಅಂತ ಆಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟದು. ಹೇಳಿ ಒಂಚೂರ ಫೋನ್ ಮಾಡಿ ಈ ಥರ ಹಿಂಗೆ ಅಂದು ಏನೋ ಅವ್ರದ್ದೇನು ತಪ್ಪಿಲ್ಲ ಅವ್ರು ತಪ್ಪಾಗಿ ತಿಳ್ಕೊಂಡಿರೋದು ಅಷ್ಟೇ ಅಂದ್ಬಿಟ್ಟು ಅತ್ತೆಗೂ ಹೇಳತ್ತೆ ಹೇಳೋಕ್ಕೆ. ಆಯಿತು ಹೇಳ್ತೀನಿ ನೀನೇನು ತಲೆಗೆಡ್ಸ್ಕೊಬೇಡ ಓದ್ಲಂತೆ ಬಂದ್ರವ. ಬರ್ತೀನಿ ಬಿಡಿ ಬರ್ತೀನಿ ಈ ಕತೆ ಹೇಳಿನಿ ಅವ್ರಿಗೂ ಹೋಗೋದಂತ ಅಂದವ್ರೆ. ನನಗಂತೂ ಈಗ ಸಖತ್ ಬೇಜಾರಾಯ್ತದೆ. ಅಯ್ಯೋ ಬಾ ಇನ್ನೇನು ಮಾಡಿ ಬೇಜಾರು ಮಾಡ್ಕೊಬೇಡ. ಅವ್ರಿಗೆ ಇನ್ನ ಮೇಲೆ ಹೆಂಗಿರ್ಬೇಕು ಹಂಗಿರೋದು ಕಲಿ. ಸುಮ್ಮನೆ ಹೇಳ್ಬಾರ್ದಂಗೆ ಇಲ್ಲಿಂದ ಅಲ್ಲಿಂದ ಇರ್ಗೆ ಕಣ್ಮಗ ನಿಜಕ್ಕೂ ಕೊನೆಗೆ ನಮ್ಮನೆ ಸಿಗಿಸ್ಕೊಳ್ತಾರೆ. ನಿನ್ಗೆ ಗೊತ್ತಾಗಕ್ಕಿಲ್ಲ. ಸರಿ ಆಯಿತು ಕಣವ ಬಾ ಅಂಗಡಿಗೆ ಹೋಗ್ಬೇಕು. ಅಣ್ಣಂಗೆ ಊಟ ತಗೊಂಡು ನಾಳೆಗೆ ಎದ್ದು ಹೊತ್ಲಂತೆ ಹಬ್ಬ ಮಾಡ್ಬಿಟ್ಟು ಬಾ. ಸರಿ ಆಯಿತು ಬರ್ತೀನಿ ಬಿಡೋಕ್ಕೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.